ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆಲ್ ಓವರ್ ಕರ್ನಾಟಕ ಎಲ್ಲ ಕ್ಯಾಸ್ಟ್ ಅವರು ಹಾಕ್ಬೋದಂತಹ ಸ್ಕಾಲರ್ಶಿಪ್ಪಲ್ಲಿ SSP ಕೂಡ ಒಂದು. ನೀವು ಈಗಾಗಲೇ SSP ಪೋರ್ಟಲ್ಗೆ ಲಾಗಿನ್ ಆಗಿರ್ಬೋದು, ಅಥವಾ ಲಾಗಿನ್ ಆಗಿ ಏನು ವರ್ಕ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ನಿಲ್ಸಿರೋರು ಕೂಡ ಇರ್ಬೋದು. ಲಾಗಿನ್ ಆಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ನಿಮಗೆ ಆದಷ್ಟು ಬೇಗ ದುಡ್ಡು ಬರಲಿ ಅಂತ ಹೇಳ್ತಾ, ಲಾಗಿನ್ ಆಗಿ ಅಪ್ಲೈ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಇರೋರಿಗೆ ಈ ವಿಡಿಯೋ. ಹೌದು ಫ್ರೆಂಡ್ಸ್, SSP ಸ್ಕಾಲರ್ಶಿಪ್ ಮಿಸ್ ಆಯ್ತಲ್ಲ ಅಂತ ಕೈನ ಬಾಯಿ ಮೇಲೆ ಇಟ್ಕೊಂಡು ಅಥವಾ ಕಣ್ಣ ಮೇಲೆ ನೋಡ್ಕೊಂಡು ಯೋಚನೆ ಮಾಡ್ತಾ ಕೂತಿರೋ ನಿಮಗೆ ಇಲ್ಲಿದೆ ಒಂದು ಅವಕಾಶ. ಅದು ನೀವು ತಡ ಮಾಡಿದ್ರೆ ಖಂಡಿತ ಮಿಸ್ ಆಗೋಗುತ್ತೆ. ನೀವು SSP ಅಂತ ಟೈಪ್ ಮಾಡಿದಾಗ ಆಬ್ವಿಯಸ್ಲಿ ನಿಮಗೆ ಈ ಥರ ಪೇಜ್ ಓಪನ್ ಆಗೇ ಆಗುತ್ತೆ. ಹಾಗೆ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಹೌದು ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದೆ ತಡ ಮಾಡಬೇಡಿ ಅಂತ. ನೀವು ಈ ಕೂಡಲೇ ಮಾಡಬೇಕು. ಯಾಕಂತಂದರೆ ನಿಮಗೆ ಲಾಸ್ಟ್ ಡೇಟ್ನ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಕಾಲೇಜು ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/2/2024. ಅಂದರೆ ನಿಮಗೆ ಇನ್ನು 2 ದಿನ ಟೈಮ್ ಇದೆ. 2 ದಿನನೂ ಮಿಸ್ ಮಾಡ್ಕೊಬೇಡಿ. ಯಾಕಂದರೆ ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಮ ಎಜುಕೇಷನ್ಗೆ ಬಹಳ ಬಹಳ ಇಂಪಾರ್ಟೆಂಟ್. ಸೊ ನಾನಿಲ್ಲಿ ಲಾಗಿನ್ ಆಗ್ತಾಯಿದ್ದೀನಿ. ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಲಾಗಿನ್. ಸೊ ಅದಕ್ಕೋಸ್ಕರ ನಾನು ಇನ್ನೂ ಡೀಪಾಗಿ ಹೇಳಿಲ್ಲ. ಸೊ ಲಾಗಿನ್ ಆಗೋಣ. ಸೊ ಗೈಸ್, ನಾನಿಲ್ಲಿ ಲಾಗಿನ್ ಆಗ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದ ತಕ್ಷಣ ನೀವು ಮಾಡಬೇಕಾಗಿರೋದಿಷ್ಟೇ, ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ. ಆಬ್ವಿಯಸ್ಲಿ ಇದನ್ನು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಮೇಲ್ಗಡೆ ಇಂಟು ಮಾರ್ಕ್ ಇತ್ತು ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಇದು ಹೋಗುತ್ತೆ. ಸೊ ನೋಡ್ತಾ ಇರೋ ನೆಕ್ಸ್ಟ್ ನೀವು ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಸ್ಟೆಪ್ ಸಿಗುತ್ತೆ. ನಾನಿಲ್ಲಿ ಫಸ್ಟ್ ಸ್ಟೆಪ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ವ್ಯಾಸಂಗ, ಜಾತಿ, ವೈಯಕ್ತಿಕ ವಿವರಗಳು. ಸೊ ನೀವಿಲ್ಲಿ 10th ಸ್ಟಡಿ ಸರ್ಟಿಫಿಕೇಟ್ಸ್ ಅಂದರೆ ಸ್ಟಡಿ ಡೀಟೇಲ್ಸ್ನ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ತೀರಾ. ಇದೆಲ್ಲ ಆದಮೇಲೆ ನಿಮಗೆ ಅದೇನೇ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಗೊತ್ತು, ನಿಮಗೆ ಆಬ್ವಿಯಸ್ಲಿ ಇನ್ಕಮ್, ನಿಮ್ಮ ಫ್ಯಾಮಿಲಿ ಇನ್ಕಮ್ ಆಗಿರ್ಬೋದು, ಅಥವಾ ನಿಮ್ಮ ಪೇರೆಂಟ್ಸ್ ಡೀಟೇಲ್ ಆಗಿರ್ಬೋದು, ನಿಮ್ಮ ಪರ್ಮನೆಂಟ್ ಅಡ್ರೆಸ್, ಈ ಡೀಟೇಲ್ಸ್ನ ಕೇಳುತ್ತೆ. ಇದು ಸ್ಟೆಪ್ 1 ಸೊ ಗೈಸ್, ಸ್ಟೆಪ್ 1 ಈಸಿ ಇದೆ. ನೀವು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ನೆಕ್ಸ್ಟ್ 2ನೇ ಹಂತಕ್ಕೆ ಕರ್ಕೊಂಡೋಗುತ್ತೆ. 2ನೇ ಹಂತ ಬಹಳ ಇಂಪಾರ್ಟೆಂಟ್. ಯಾಕಂತ ಅಂದರೆ ಇಲ್ಲೇ ನೀವು ಮಿಸ್ ಮಾಡ್ಕೊಳ್ತಿರೋದು. ಇದಕ್ಕೋಸ್ಕರನೇ ನೀವು ನಿಮ್ಮ SSPಯನ್ನು ಮಿಸ್ ಮಾಡಿಕೊಂಡು ಸ್ಕಾಲರ್ಶಿಪ್ ಬರದೇ ಇರೋ ಹಾಗೆ ಮಾಡ್ಕೊಳ್ತಾ ಇರೋದು. ಸೊ ನೀವು ಇಲ್ಲಿ ವಿದ್ಯಾರ್ಥಿಯ ಕಾಲೇಜಿನ ವಿವರಗಳು ಅಂತ ಏನಿದೆ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ. ನೀವು ಕರ್ನಾಟಕ ರಾಜ್ಯದಲ್ಲಿದ್ದೀರಾ, ಹೌದು. ಆದರೆ ನೀವು ಬೇರೆ ರಾಜ್ಯದವರಾದರೆ SSP ಸ್ಕಾಲರ್ಶಿಪ್ ಬರಲ್ಲ. ನೀವು ಯಾವುದೇ ಕಾರಣಕ್ಕೂ ಟ್ರೈ ಮಾಡಲಿಕ್ಕೆ ಹೋಗಬೇಡಿ. ನೀವು ಕರ್ನಾಟಕ ರಾಜ್ಯದಲ್ಲಿ ವ್ಯಾಸಂಗ ಮಾಡಿ ನೀವು ಕರ್ನಾಟಕ ರಾಜ್ಯದವರಾಗಿದ್ದರೆ ಮಾತ್ರ ನಿಮಗೆ SSP ಸ್ಕಾಲರ್ಶಿಪ್ ಬರುತ್ತೆ. ಸೊ ಗೈಸ್, ನೀವಿಲ್ಲಿ ಮೇಲ್ಗಡೆ ನೋಡ್ಬೋದು, ಕಾಲೇಜ್ ಡೀಟೇಲ್ಸ್ನ ನಾವು ಕೊಟ್ಟಾಯಿತು. ಇಲ್ಲಿ ಕೌನ್ಸಿಲಿಂಗ್ ಡಾಟಾ ಏನಿದೆ, ನೀವು ಇಲ್ಲಿ ಏನಾದರೂ ಪ್ರೊಫೆಷ್ನಲ್ ಕೋರ್ಸ್ ಮಾಡ್ತಾ ಇದ್ದರೆ ಲೈಕ್ ಇಂಜಿನಿಯರಿಂಗ್, ನರ್ಸಿಂಗ್, ಮೆಡಿಕಲ್ ಅಥವಾ ಪ್ರೊಫೆಷ್ನಲ್ ಕೋರ್ಸ್ಗಳು ನಿಮಗೆ ಗೊತ್ತಿರುತ್ತೆ, BEd. ನೀವು ಅಲ್ಲಿ ಪ್ರೊಫೆಷ್ನಲ್ ಕೋರ್ಸ್ ಡೀಟೇಲ್ಸ್ ಅಂತ ಕೊಟ್ಟರೆ ಅವರೊಂದು PDF ಮಾಡಿಬಿಟ್ಟು ಅವರೇನೆ ನಿಮಗೆ ಕಳಿಸ್ತಾರೆ. ನೀವು ಅದರಲ್ಲಿ ನೋಡ್ಕೊಬೋದು. ಸೊ ನಾವಿಲ್ಲಿ UG ಅಂತ ಟೈಪ್ ಮಾಡಾದಮೇಲೆ ಕೌನ್ಸ್ಲಿಂಗ್ ನಂಬರ್ಗೆ ಪ್ಲೀಸ್ ಕೇಳ್ಕೊಳ್ಳಿ. ಇದನ್ನು ಇಲ್ಲೇ ನೀವು ಮಿಸ್ಟೇಕ್ ಮಾಡ್ತಾ ಇರೋದು. ನಿಮ್ಮ CET ನಂಬರ್ ಏನಿತ್ತು 2, 3 UG ET ಅಲ್ಲಿಂದ ಮುಂದೆಗೆ ಇನ್ನೂ 5 ನಂಬರ್ಸ್ ಏನಿತ್ತು, ಫಾರ್ ಎಕ್ಸಾಂಪಲ್ AB 1 2 3 ಇದನ್ನು ಕೊಟ್ಟರೆ ಮಾತ್ರ ನಿಮಗೆ ನಿಮ್ಮ ಕಾಲೇಜಿನ ಡೀಟೇಲ್ಸ್ ಬರೋದು. ನೀವು 2, 3 UG ಅಂತ ಕೊಟ್ಬಿಟ್ಟು ನೀವು ಅದ್ರ ಮುಂದುಗಡೆ ಇನ್ನೂ 5 ನಂಬರ್ಸ್ ಏನಿದೆ ಅದನ್ನು ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ಡೀಟೇಲ್ಸ್ ಬರೋಲ್ಲ. ಅಲ್ಲಿ ನಿಮಗೆ ಡೀಟೇಲ್ಸ್ ಇನ್ನೂ ನಮಗೆ ಸಿಕ್ಕಿಲ್ಲ ಅಂತಲೇ ಬರೋದು. ಸೊ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಅಲ್ಲಿಂದನೇ ನಿಮಗೆ ನಿಮ್ಮ ಸ್ಕಾಲರ್ಶಿಪ್ ಮಿಸ್ ಆಗ್ತಾ ಇರೋದು. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ನಂತರ ನೀವು ಯಾವ ಇಯರಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಆ ಇಯರ್ನ ಸೆಲೆಕ್ಟ್ ಮಾಡಿ, ಮತ್ತು ನೀವು ಇಂಜಿನಿಯರಿಂಗ್ ಏನು ಮಾಡ್ತಾಯಿದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ. ಅಲ್ಲಿ ಕಾಲೇಜ್ ಡೀಟೇಲ್ಸ್ನ ಕೊಡಿ. ನೆಕ್ಸ್ಟ್ ಸ್ಟೆಪ್ 3, 4, 5 ಈಸಿ ಇದೆ. ಯಾವುದೇ ಕಾರಣಕ್ಕೂ ತಪ್ಪಿಲ್ದಂಗೆ ಮಾಡಿ. ನೆನಪಿರಲಿ, 2 ದಿನ ಟೈಮ್ ಇರೋದು. ಬೇಗ ಮಾಡಿ. Thanks for watching. Subscribe to my channel.